95 ರೂಪಾಯಿ ಟೋಲ್ ದರ, 118 ರೂಪಾಯಿ ವಸೂಲಿ. ಹೊಸಪೇಟೆ ತಿಮ್ಮಾಪುರ ಟೋಲ್ ವಿರುದ್ಧ ಗಂಭೀರ ಪ್ರಶ್ನೆ. ಕರ್ನಾಟಕದ ಜನರೇ, ಈ ದೃಶ್ಯವನ್ನು ಒಮ್ಮೆ ಗಮನಿಸಿ. ಟೋಲ್ ಪ್ಲಾಜಾದಲ್ಲಿ ವಾಹನ ಸವಾರರಿಂದ ನಿಗದಿತ ಟೋಲ್ ಶುಲ್ಕವನ್ನು ವಸೂಲಿ ಮಾಡುವುದು ಸಾಮಾನ್ಯ. ಆದರೆ ಹೊಸಪೇಟೆ ತಿಮ್ಮಾಪುರ ಟೋಲ್ ಪ್ಲಾಜಾದಲ್ಲಿ 95 ರೂಪಾಯಿರ ಬದಲು 118 ರೂಪಾಯಿ ವಸೂಲಿ ಮಾಡಲಾಗಿದೆ ಎಂಬ ಆರೋಪ ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಇದು ಕೇವಲ ಆರೋಪವಲ್ಲ. 118 ರೂಪಾಯಿ ಪಾವತಿಸಿರುವ ರಸೀದಿ ನಮ್ಮ ಬಳಿ ಇದೆ. ಜೊತೆಗೆ ಟೋಲ್ ಪ್ಲಾಜಾದಲ್ಲಿ ನಡೆದಿರುವ ಘಟನೆಯ ವಿಡಿಯೋ ದೃಶ್ಯವೂ ನಮ್ಮ ಬಳಿ ಇದೆ. ಹಾಗಾದರೆ ಪ್ರಶ್ನೆ ಒಂದೇ, 95 ರೂಪಾಯಿ ಎಂದು ತಿಳಿದಿರುವ ಶುಲ್ಕಕ್ಕೆ 118 ರೂಪಾಯಿ ಏಕೆ? ಹೆಚ್ಚುವರಿ 23 ರೂಪಾಯಿ ಯಾವ ಶುಲ್ಕದಡಿ ವಸೂಲಿ ಮಾಡಲಾಗಿದೆ? ವಾಹನ ಸವಾರರಿಗೆ ನೀಡಿರುವ ರಸೀದಿಯಲ್ಲಿ ಸರಿಯಾದ ಟೋಲ್ ದರ ಮತ್ತು ವಾಹನ ವರ್ಗ ನಮೂದಿಸಲಾಗಿದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಟೋಲ್ ನಿರ್ವಹಣಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಾಗಿದೆ. ಮತ್ತೊಂದು ಗಂಭೀರ ಪ್ರಶ್ನೆ. ಕರ್ತವ್ಯ ನಿರ್ವಹಣೆಗೆ ತೆರಳುವ ಪೊಲೀಸ್ ಇಲಾಖೆ ಸೇರಿದಂತೆ ಅಗತ್ಯ ಸೇವೆಯ ವಾಹನಗಳಿಗೆ ಟೋಲ್ ವಿನಾಯಿತಿ ಅನ್ವಯಿಸುವ ನಿಯಮಗಳಿದ್ದರೆ, ಅಂತಹ ವಾಹನಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗುತ್ತಿದೆಯೇ? ಅದೇ ರೀತಿ ಕನ್ನಡ ಪರ ಸಂಘಟನೆಗಳು ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಕನ್ನಡದ ಪರವಾಗಿ ಕಾರ್ಯಕ್ರಮಗಳಿಗೆ ತೆರಳುವ ಸಂದರ್ಭದಲ್ಲಿ ಟೋಲ್ ವಿನಾಯಿತಿ ನೀಡಬೇಕು ಎಂಬ ಯಾವುದೇ ಅಧಿಕೃತ ನಿಯಮ ಅಥವಾ ಆದೇಶ ಇದೆಯೇ? ಇದ್ದರೆ ಅದನ್ನು ಏಕೆ ಪಾಲಿಸಲಾಗುತ್ತಿಲ್ಲ? ಇಲ್ಲದಿದ್ದರೆ, ಯಾವುದೇ ಸಂಘಟನೆ ಅಥವಾ ವ್ಯಕ್ತಿಗೆ ನಿಯಮಬಾಹಿರವಾಗಿ ವಿನಾಯಿತಿ ನೀಡುವ ಪ್ರಶ್ನೆಯೇ ಇಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಭಾವನೆಗಿಂತ ಅಧಿಕೃತ ನಿಯಮವೇ ಅಂತಿಮ. ನಮ್ಮ ಬಳಿ ರಸೀದಿ ಇದೆ, ವಿಡಿಯೋ ಇದೆ. ಸಾರ್ವಜನಿಕರಿಂದ ನಾವು ಕೇಳಿಕೊಳ್ಳುವುದೊಂದೇ, ಟೋಲ್ ಪಾವತಿಸುವಾಗ ರಸೀದಿ ಪಡೆದುಕೊಳ್ಳಿ. ರಸೀದಿಯಲ್ಲಿ ನಮೂದಿಸಿರುವ ಮೊತ್ತವನ್ನು ಪರಿಶೀಲಿಸಿ. ನಿಗದಿತ ದರಕ್ಕಿಂತ ಹೆಚ್ಚಿನ ಮೊತ್ತ ವಸೂಲಿ ಮಾಡಲಾಗಿದೆ ಎಂದು ಅನುಮಾನ ಬಂದರೆ, ರಸೀದಿ ಮತ್ತು ಸಂಬಂಧಪಟ್ಟ ದೃಶ್ಯವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಈ ಪ್ರಕರಣದಲ್ಲೂ 118 ರೂಪಾಯಿರ ರಸೀದಿ ಹಾಗೂ ವಿಡಿಯೋ ದೃಶ್ಯಗಳು ನಮ್ಮ ಗಮನಕ್ಕೆ ಬಂದಿರುವುದರಿಂದ, ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನು ಪರಿಶೀಲಿಸಿ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಬೇಕಾಗಿದೆ. ಅಧಿಕಾರಿಗಳೇ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. 95 ರೂಪಾಯಿರ ದರ ಇದ್ದರೆ 118 ರೂಪಾಯಿ ಏಕೆ? ಹೆಚ್ಚುವರಿ 23 ರೂಪಾಯಿಕ್ಕೆ ಅಧಿಕೃತ ಕಾರಣವೇನು? ಯಾವ ನಿಯಮದಡಿ ಈ ಮೊತ್ತವನ್ನು ವಸೂಲಿ ಮಾಡಲಾಗಿದೆ? ಟೋಲ್ ಸಿಬ್ಬಂದಿಗೆ ಸರಿಯಾದ ನಿಯಮಗಳ ಬಗ್ಗೆ ತರಬೇತಿ ನೀಡಲಾಗಿದೆಯೇ? ಮತ್ತು ಅತ್ಯಂತ ಮುಖ್ಯವಾಗಿ, ಸಾರ್ವಜನಿಕರೊಂದಿಗೆ ಟೋಲ್ ಸಿಬ್ಬಂದಿ ಗೌರವಯುತವಾಗಿ ವರ್ತಿಸುತ್ತಿದ್ದಾರೆಯೇ? ಯಾರೇ ಆಗಿರಲಿ, ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುವ ವ್ಯವಸ್ಥೆಯಲ್ಲಿ ನಿಯಮ, ಪಾರದರ್ಶಕತೆ ಮತ್ತು ಜವಾಬ್ದಾರಿ ಇರಲೇಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ. ಎನ್ಎಚ್ಎಐ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಹೊಸಪೇಟೆ ತಿಮ್ಮಾಪುರ ಟೋಲ್ ಪ್ಲಾಜಾದಲ್ಲಿ ಈ ಕುರಿತು ಪರಿಶೀಲನೆ ನಡೆಸಿ, 118 ರೂಪಾಯಿ ವಸೂಲಿ ಮಾಡಿರುವುದಕ್ಕೆ ಅಧಿಕೃತ ಕಾರಣವೇನು ಎಂಬುದನ್ನು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸಬೇಕು. ತಪ್ಪು ನಡೆದಿದ್ದರೆ ಕ್ರಮ ಕೈಗೊಳ್ಳಬೇಕು. ನಿಯಮಾನುಸಾರವೇ 118 ರೂಪಾಯಿ ವಸೂಲಿ ಮಾಡಿದ್ದರೆ, ಅದಕ್ಕೆ ಸಂಬಂಧಿಸಿದ ಅಧಿಕೃತ ದರಪಟ್ಟಿ ಮತ್ತು ಕಾರಣವನ್ನು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸಬೇಕು. ಏಕೆಂದರೆ, ಟೋಲ್ ಸಂಗ್ರಹಿಸುವ ಹಕ್ಕು ಇದ್ದರೆ, ನಿಯಮ ಪಾಲಿಸುವ ಜವಾಬ್ದಾರಿಯೂ ಇರಬೇಕು. ಇದು ಯಾರ ವಿರುದ್ಧದ ವೈಯಕ್ತಿಕ ಆರೋಪವಲ್ಲ. ಇದು ಸಾರ್ವಜನಿಕರ ಹಣ, ಸಾರ್ವಜನಿಕರ ಹಕ್ಕು ಮತ್ತು ನಿಯಮ ಪಾಲನೆಯ ಕುರಿತು ಕೇಳುತ್ತಿರುವ ಪ್ರಶ್ನೆ. 95 ರೂಪಾಯಿರ ದರಕ್ಕೆ 118 ರೂಪಾಯಿ ಏಕೆ? ಉತ್ತರ ಕೊಡಬೇಕಾದವರು ಸಂಬಂಧಪಟ್ಟ ಅಧಿಕಾರಿಗಳು. ಈ ಸುದ್ದಿ ನಿಮಗೂ ಸಂಬಂಧಿಸಿದೆ ಎಂದು ಅನಿಸಿದರೆ ಶೇರ್ ಮಾಡಿ. ಕರ್ನಾಟಕದ ಜನರ ಪರವಾಗಿ ಪ್ರಶ್ನೆ ಕೇಳುವುದು ನಮ್ಮ ಕರ್ತವ್ಯ. ಇದು ಕರುನಾಡ ನ್ಯೂಸ್, ಜನರ ಧ್ವನಿ, ಜನರ ಪ್ರಶ್ನೆ. ಕ್ಯಾಶ್ ಇಲ್ಲ ಅಂತಂದ್ರೆ ದುಡ್ಡು ಕೊಟ್ರೆ ಇಸ್ಕೋಬೇಕು, ಇಲ್ಲ ಅಂದ್ರೆ ಬಿಡ್ಬೇಕು. ಎನ್ಎಚ್ಎ ರೂಲ್ ಮಾಡಿದೆ. ಏನಂತ? ದುಡ್ಡು ಇಸ್ಕೋಬಾರ್ದು ಅಂತಲ್ಲ. ಕೊಡು, ಏನು ಆರ್ಡರ್ ಕೊಡೋದು? UPI ಹಾಕಬೇಕಂತ ಆರ್ಡರ್ ಕೊಡ್ರಿ. ಕೊಡು, ಸಾಫ್ಟ್ ಕಾಪಿ ಕೊಡು, ಸಾಫ್ಟ್ ಕಾಪಿ ಕೊಡ್ರಿ. ಆನ್ಲೈನ್ ಯಾಕೆ ಚೆಕ್ ಮಾಡ್ತೇನೆ? ನೀನೇನಕ್ಕಿದ್ಯಾ? ಹೇಳು. ಅವೆಲ್ಲ ಹೇಳದ್ ಕೇಳ. ಬೇಕು, ರಿಪೋರ್ಟ್ ಬೇಕ್ರಿ, ಸೈನ್ ರಿಪೋರ್ಟ್ ಬೇಕು. ಕೊಡು, ತೆಗಿಯಪ್ಪ. ಹಾಕದೇನ್ ತೆಗೀರಿ, ಸಾಫ್ಟ್ ಕಾಪಿ.